ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿವಿ ಚಾನಲ್ಗೆ ಸ್ವಾಗತ. 2026ರ T20 ವಿಶ್ವಕಪ್ನಲ್ಲಿ ಸೋಲುಗಳನ್ನೇ ಕಾಣದಂಥ ಸರದಾರನಾಗಿ ಮೀರ್ತಕ್ಕಂಥ ಸೂಪರ್ 8 ಲೀಗ್ನ ಪಂದ್ಯದಲ್ಲಿ ಭಾರತವನ್ನು ಹೀನಾಯವಾಗಿ ಸೋಲಿಸಿ ಸೆಮೀಸ್ ಟಿಕೆಟನ್ನು ಮೊದಲನೇ ಪಂದ್ಯದಲ್ಲಿ ಖಾತ್ರಿಯನ್ನು ಮಾಡಿಕೊಂಡಂಥ ಸೌತ್ ಆಫ್ರಿಕಾಗೆ ಈಗ ದೊಡ್ಡ ಆಘಾತವೊಂದು ಒಪ್ಪಳಿಸಿದೆ. ಈ ವರ್ಷ 2026ರಲ್ಲಿ T20 ವಿಶ್ವಕಪ್ಪನ್ನು ಗೆದ್ದೇ ಬಿಟ್ಟೇವೆ ಅನ್ನುವಂಥ ಸೌತ್ ಆಫ್ರಿಕಾ ಖುಷಿಯಲ್ಲಿರುವಾಗ ಅದಕ್ಕೆ ಆಘಾತವನ್ನು ಕೊಟ್ಟಿರುವಂಥ ನ್ಯೂಜಿಲ್ಯಾಂಡ್ ಭಾರಿ ಸೌತ್ ಆಫ್ರಿಕಾ ಸಹಿತ ಯೋಚನೆಯನ್ನು ಸಹಿತ ಮಾಡೋಕ್ಕಾಗಲಾರಂಥ ಹೊಡೆತವನ್ನು ಈಗ ನ್ಯೂಜಿಲ್ಯಾಂಡ್ ಕೊಟ್ಟಿದೆ. ಸೂಪರ್ 8 ಪಂದ್ಯದಲ್ಲಿ 6 ಅಂಕಗಳೊಂದಿಗೆ ಬಂದಿರುವಂಥ ಸೌತ್ ಆಫ್ರಿಕಾ ಕೇವಲ 3 ಅಂಕಗಳೊಂದಿಗೆ ಬಂದಿರುವಂಥ ನ್ಯೂಜಿಲ್ಯಾಂಡು ಸಹಿತ ಆ ಬರೋಬ್ಬರಿ 3 ಅಂಕಗಳ ಡಿಫ್ರೆನ್ಸ್ ಇದ್ದರೂ ಸಹಿತ ಇಲ್ಲಿ ಗೆಲುವು ನ್ಯೂಜಿಲ್ಯಾಂಡ್ದಾಗಿದೆ. ಹಾಗಾಗಿ ಇನ್ನು ನ್ಯೂಜಿಲ್ಯಾಂಡಿನ ಎದುರಾಳಿ ಯಾರು ಅನ್ನೋಂಥದ್ದು ಕಂಡು ಹಿಡಿಬೇಕಾಗಿದೆ. ಅದೇನು ಭಾರತವೋ ಅಥವಾ ಇಂಗ್ಲೆಂಡೋ ಅನ್ನೋಂಥದ್ದನ್ನು ಕಂಡು ಹಿಡಿಬೇಕಾಗಿದೆ. ಅಷ್ಟೇ ಈಗ ನ್ಯೂಜಿಲ್ಯಾಂಡ್ ಗೆದ್ದು ಈಗ ಅಗ್ರ ಸ್ಥಾನದಲ್ಲಿ ಕೂತುಕೊಂಡಿದೆ. ಇಂದು ನಡೆಯುವಂಥ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚಿನಲ್ಲಿ ಯಾವ ಪಂದ್ಯ ಗೆಲ್ಲುತ್ತದೋ ನ್ಯೂಜಿಲ್ಯಾಂಡ್ನ ಎದುರಾಳಿ ಆಗುತ್ತೆ. ಅದು ಭಾರತ ಗೆದ್ದರೆ ಭಾರತ ಎದುರಾಳಿ ಆಗುತ್ತೆ, ನ್ಯೂಜಿಲ್ಯಾಂಡ್ಗೆ ಇದು ಇಂಗ್ಲೆಂಡ್ ಗೆದ್ದರೆ ಇಂಗ್ಲೆಂಡು ಸಹಿತ ಭಾರತ ಇದು ನ್ಯೂಜಿಲ್ಯಾಂಡಿನ ಎದುರಾಳಿಗಳಾಗ್ತವೆ. ಏನು ನಿನ್ನೆ ನಡೆದಿರುವಂಥ ಮ್ಯಾಚ್ ಮುಗ ಸೌತ್ ಆಫ್ರಿಕಾ ನಾವು ಸೋಲ್ತೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೂ ಸೌತ್ ಆಫ್ರಿಕಾ ಸೋತಿದೆ. ಬರೋಬ್ಬರಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ಗೆ ಬಂದಾಗ 199 ರನ್ನನ್ನು ಹೊಡೆದು 8 ವಿಕೆಟ್ ನಷ್ಟಕ್ಕೆ ಈ ಗುರಿಯನ್ನು ಒಂದು ಸ್ವಲ್ಪ ಸೌತ್ ಆಫ್ರಿಕಾ ಒಂದು ಟಾರ್ಗೆಟನ್ನು ಕೊಟ್ಟಿದೆಯಪ್ಪ ಅಂದರೆ ಅಷ್ಟರೊಳಗೆ ಸೌತ್ ಆಫ್ರಿಕಾದ ಬಾಲರ್ಗಳು ಕಟ್ಟಿ ಹಾಕ್ತಾರೆ ಅನ್ನೋದು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳಿಗೆ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಇಲ್ಲಿ ಯಾವೊಬ್ಬ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ನು ಸಹಿತ ಅಂಥದ್ದೊಂದು ಪ್ರಯತ್ನವನ್ನೇ ಮಾಡ್ಲಿಕ್ಕೆ ಹೋಗಲಿಲ್ಲ. ಬೇಕಾದಂಥ ಬಾಲರ್ಗೆ ತೆಗೆದುಕೊಂಡು ಬಂದರೂ ಸಹಿತ ನ್ಯೂಜಿಲ್ಯಾಂಡಿನ ವಿಕೆಟ್ ಕಿತ್ತೋದರಲ್ಲಿ ಇಡೀ ಸೌತ್ ಆಫ್ರಿಕಾ ಬಾಲಿಂಗ್ ಇವಾಗ ಫೇಲ್ ಆಗಿದೆ. ಬರೋಬ್ಬರಿ ಈ ಓವರನ್ನು ಕೇವಲ 12.1 ಎಸೆತಗಳಲ್ಲಿ ಕಂಪ್ಲೀಟನ್ನು ಮಾಡಿದ್ದಾರೆ. 173 ರನ್ನನ್ನು ಹೊಡೆದಿದ್ದಾರೆ, 1 ವಿಕೆಟ್ ನಷ್ಟಕ್ಕೆ. ಹಾಗಾಗಿ 2024ರಲ್ಲಿಯೂ ಸಹಿತ ಭಾರತ ವಿರುದ್ಧ ಇದೇ ಆಗಿತ್ತು ಸೌತ್ ಆಫ್ರಿಕಾದು 2024ರಲ್ಲಿ ಭಾರತ ವಿರುದ್ಧದಲ್ಲಿ ಫೈನಲಲ್ಲಿ ಮುಖಾಮುಖಿ ಆದಾಗ ಇದೇ T20 ವಿಶ್ವಕಪ್ನಲ್ಲಿ 2024ರಲ್ಲಿ ಬರೋಬ್ಬರಿ ಭಾರತ 176 ರನ್ನನ್ನು ಹೊಡೆದಿತ್ತು, 7 ವಿಕೆಟ್ ನಷ್ಟಕ್ಕೆ. ಇದನ್ನು ಸೌತ್ ಆಫ್ರಿಕಾ 199 ರನ್ನನ್ನು 8 ವಿಕೆಟ್ ನಷ್ಟಕ್ಕೆ ಭೇದಿಸಿತು. ಬರೋಬ್ಬರಿ ಭಾರತ 7 ರನ್ನುಗಳಿಂದ ಗೆದ್ದಿತು. ಅಂದು ಸಹಿತ ಸೇಮ್ ರನ್ನು, ಇಂದು ಸಹಿತ ಸೇಮ್ ರನ್ನು. ಅಂದು ಸಹಿತ 169, 8 ವಿಕೆಟ್ ನಷ್ಟಕ್ಕೆ. ಇಂದು ಸಹಿತ 2026ರಲ್ಲಿಯೂ ಅದೇ 2026ರಲ್ಲಿ ಬ್ಯಾಟಿಂಗ್ ಮಾಡಿದಾಗ 169 ರನ್ನನ್ನು 8 ವಿಕೆಟ್ ನಷ್ಟಕ್ಕೆ ಹೊಡೆದಿರು. ಅದೇ 2024ರಲ್ಲಿ ಫೈನಲಲ್ಲಿಯೂ ಸಹಿತ 169 ರನ್ನನ್ನು ಹೊಡೆದು 8 ವಿಕೆಟ್ ನಷ್ಟಕ್ಕೆ. ಆದರೆ ಇಲ್ಲಿ ಯೋಚನೆ ಮಾಡೋಕ್ಕಾಗಿದ್ದು ಭಾರತ ವಿರುದ್ಧ 8 ರನ್ನನ್ನು ಹೊಡೆದರೆ 8 ರನ್ನನ್ನು ಹೊಡೆದಿದ್ದಾರೆ, ಎರಡು ಸೇಮ್ ಇವೆ. 8 ವಿಕೆಟ್ ನಷ್ಟಕ್ಕೆ 8 ವಿಕೆಟ್ ನಷ್ಟಕ್ಕೆ. ಬಟ್ ಇಲ್ಲಿ ಒಂದು ಸ್ವಲ್ಪ ನ್ಯೂಜಿಲ್ಯಾಂಡ್ ಭಾರಿ ಅಂತರದಿಂದ ಗೆದ್ದಿದೆ, ಇಲ್ಲೊಂದು ಸ್ವಲ್ಪ ಭಾರತ ಕಡಿಮೆ ಅಂತರದಿಂದ ಗೆದ್ದಿದೆ ಅನ್ನೋದು ಬಿಟ್ಟು ಏನಿಲ್ಲ. ಇಲ್ಲಿವರೆಗೂ ಫೈನಲಲ್ಲಿ ಸೌತ್ ಆಫ್ರಿಕಾ ಬಂದು ಸೋತಿದ್ದು ಅಂದರೆ ಬರೋಬ್ಬರಿ 6 ಬಾರಿ ನಾವು ನೋಡೋರಾವ ಸರ್ ಯಾಕಡೆ ಅನಿಸ್ತಪ್ಪ, ನಾವು ಸೌತ್ ಆಫ್ರಿಕಾ ಗೆಲ್ಲುವಂಥ ಫೇವ್ರೇಟ್ ಟೀಮ್ ಆಗಿ ಬರುತ್ತೆ, ಕೊನೆ ಫೈನಲಲ್ಲಿ ಈ ಲೀಗ್ನಲ್ಲಿ ಸೋತ್ಕೊಂಡು ಹೋಗ್ಬಿಡುತ್ತೆ. ಬರೋಬ್ಬರಿ 6 ಬಾರಿ ಬಂದು ಸೋಲನ್ನು ಅನುಭವಿಸಿಕೊಂಡಿರುವಂಥ ಸೌತ್ ಆಫ್ರಿಕಾದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇಂದು ಭಾರತ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಇಂದು ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇದೆ. ಇಂದು 7 ಗಂಟೆಗೆ. ಇಂದು ಯಾವ ಟೀಮ್ ಗೆಲ್ಲುತ್ತದೆಯೋ ಭಾರತ ಮತ್ತು ಇಂಗ್ಲೆಂಡ್ ಇಂದು ಫೈನಲ್ ಮ್ಯಾಚ್ ಇದೆ. ಇಂದು ಯಾವ ಟೀಮ್ ಗೆಲ್ಲುತ್ತದೆಯೋ ಅದು ನ್ಯೂಜಿಲ್ಯಾಂಡ್ ವಿರುದ್ಧ ಸ್ವಯಂ ಕಾಳಗಕ್ಕೆ ಹೋಗುತ್ತೆ. 2026ರಲ್ಲಿ T20 ವಿಶ್ವಕಪ್ನಲ್ಲಿ ಯಾರಿಗೆ ತಡೆಯುತ್ತಾರೆ ಅನ್ನೋಂಥದ್ದನ್ನು 5 ದಿನ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಭಾರತ ಗೆಲ್ಲುತ್ತೋ ಇಂಗ್ಲೆಂಡ್ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ಸೋಲಿಲ್ಲದ ಸರದಾರನಿಗೆ ಸೋಲು ಉಣಿಸಿದ ನ್ಯೂಜಿಲ್ಯಾಂಡ್. ನಮಸ್ಕಾರ ಸ್ನೇಹಿತರೆ.